ನಮ್ಮ ಮುತ್ತು ಬೆಳ್ಳಿಗೆ ಆಭರಣಗಳನ್ನೆಲ್ಲ ಕೊಟ್ನಲ್ಲಪ್ಪ, ಅದರಲ್ಲೇನೋ ದೋಷ ಇದೆಯಂತೆ. ಸ್ವಾಮಿಗಳು ಪರಿಹಾರಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಆಭರಣ ದೋಷನ? ನಿಮಗೆ ಸರಿ ಸಮಾನವಾಗಿ ಶಪಥ ಮಾಡಿ ಹೋದವ್ರನ್ನ ನಾನು ಇನ್ನೂ ಮರ್ತಿಲ್ಲ ಅಮ್ಮ. ಅವ್ರು ಈ ಭೂಮಿ ಮೇಲೆ ಇದ್ರು ಅನ್ನೋದೇ ತಿಳಿಬಾರ್ದು. ಹಾಗೆ ಮಾಡಬೇಕು. ಈಗ ಶುರು ಚದುರಂಗದ ಆಟ. ನೋಡ್ತಾ ಇರು. ಅವರ ಕಣ್ಣಲ್ಲಿ ಭಕ್ತಿ ಮಾತ್ರ ಇರಬಾರ್ದು, ಭಯಾನೂ ಇರಬೇಕು. ಇನ್ನು ಆ ಬೆಳ್ಳಿ ಮನೆಯವರು ಇತಿಹಾಸ ಮಾತ್ರ ಆಗಿರ್ತಾರೆ, ಜೀವಂತವಾಗಿರೋದಿಲ್ಲ. ಮೇಡಮ್ 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 ಕೊರಿಯರ್. ಯಾವ ಹೆಸರು ಬಂದಿದ್ಯಪ್ಪ? ಯಾರು ಅಂತ ಗೊತ್ತಿಲ್ಲ ಮೇಡಮ್. ಅಡ್ರೆಸ್ ಮಾತ್ರ ಎಲ್ಲಿದೆ? ಹೆಸರು ಬರ್ದಿಲ್ವಾ? ಹಾಗಾದ್ರೆ ನನಗೆ ಬಂದಿರೋದು. ಕಡಿ ಕಡಿ. ಇಲ್ಲ, ಥ್ಯಾಂಕ್ ಯು. ಪಟ್ಟು ನನ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕಳಿಸ್ತೀನಿ ಅಂತ ಹೇಳಿದ್ರು. ಇದು ನನ್ನ ಕೊರಿಯರ್. ಥ್ಯಾಂಕ್ ಯು. ಇದರಲ್ಲಿ ಹೆಸರು ಬರ್ದಿಲ್ಲ ಅಂದ್ರೆ ಇದು ನನಗೆ ಬಂದಿರೋದು. ಅದಕ್ಕೆ ದಯವಿಟ್ಟು ನನ್ನ ಮಾತು ಕೇಳಿದ್ ನನ್ನ ಕೊರಿಯರು. ಬಿಡು ಮಾಯಾ, ಇದು ನನ್ನ ಪಟ್ಟು ನನಗೆ ಪ್ರೀತಿಯಿಂದ ಕಳಿಸಿರೋದು. ಕೊಡು. ಅದಕ್ಕೆ ಜೋಕ್ ಮಾಡ್ತಿದ್ದೀರಾ? ನಿಮ್ ಗಂಡ ತಿಂಡಿ ತೀರ್ಥ ಬಿಟ್ರೆ ಇನ್ನೇನು ಕಳ್ಸಲ್ಲ. ಮಾಯಾ, ನನ್ನ ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅವ್ರು ನಂಗೆ ಸರ್ಪ್ರೈಸ್. ನಂದಕ್ಕೆ ಬಿಡು ಮಾಯಾ. ಇಲ್ಲಿ ನೀನು ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಇದ್ರಲ್ಲಿ ಒಳಗಡೆ ಏನಿದೆ ಅಂತ ಗೊತ್ತಾದ್ರೆ ಯಾರಿಗೆ ಬಂದಿದೆ? ಅದಕ್ಕೆ ಇದು ಬಿಡು ಮಾಯಾ. ಅದಕ್ಕೆ ನನ್ನ ಕೊರಿಯರ್ ಹೇಳ್ತಿದ್ದೀರಾ? ಬಿಡು. ಕರೆಕ್ಟ್ ಮಾಯಾ, ಎಲ್ಲ ನಿಂದೆ ಫೋಟೋಸು. ಅಯ್ಯೋ, ಎಷ್ಟು ಚೆನ್ನಾಗಿದೆ ಈ ಫೋಟೋಸು. ನೀನು ಮುತ್ತನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ, ನೋಡಿದ್ರೆ ದೃಷ್ಟಿ ಆಗುತ್ತೆ. ತಗೋ ತಗೋ. ಅರೆ, ಯಾಕೆ ಡಲ್ ಆಗ್ಬಿಟ್ಟೆ? ಎಷ್ಟು ಚೆನ್ನಾಗಿದೆ ಫೋಟೋಸು. ಯಾಕೆ ಬೇಜಾರು ಮಾಡ್ಕೊಂಡು ಹೋದ್ಲು? ಓ, ಫೋಟೋ ಅಲ್ಲಿ ಸೀರೆ ಕಲರ್ ಡಲ್ ಆಗಿ ಬಂದಿದೆ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ. ನೆಕ್ಸ್ಟ್ ಟೈಮು ಬ್ರೈಟ್ ಕಲರ್ ಸೀರೆ ಉಟ್ಕೊಳಕ್ ಹೇಳ್ತೀನಿ. ರಾಜ 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 ರಾಜ, ನನ್ನ ತಲೆ ಚಿಟ್ಟಿಡಿದಿದೆ. ಗೋಪಿ ರಾಜ ಗೋಪಿ ರಾಜ, ಯಾಕೆಲ್ರು ನಂಗೆ ಹೀಗೆ ಮಾಡ್ತಿದ್ದಾರೆ? ವಿತ್ ಲವ್ ಮಾಯಾ ಯಾಕೆ ಹೀಗೆ ಮಾಡ್ತಿದ್ದಾನೆ? ಹಲೋ ಬೇಬ್ಸ್, ಹೇಗಿದೆ ಗಿಫ್ಟ್? ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ, ಲಕ್ಷ್ಮಿ ಪಟಾಕಿ. ಇನ್ನು ನನ್ನ ಹತ್ರ ಆಟೋ ಬಾಂಬ್ ಇದೆ. ಅದನ್ನೇನಾದ್ರೂ ನೀನ್ ನೋಡ್ಬಿಟ್ರೆ ಭರತನಾಟ್ಯ ಆಡ್ಬಿಡ್ತೀಯ. ತಾತೈ ತಕ್ಕತ್ತೈ. ಏಯ್, ನೀ ನನ್ನ ಕೈಗೆ ಸಿಗೋ. ಆಗಿರೋದು ನಿನಗೆ. ಈ ಗೋಪಿ ಅಷ್ಟು ಸುಲಭಕ್ಕೆ ಸಿಗಲ್ಲ. ಒಂದು ವೇಳೆ ಇದು ನಿನ್ ಕೈಗೆ ಸಿಕ್ಕರೆ ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಏನ್ ಗತಿ ಅಂತ ಯೋಚನೆ ಮಾಡಿದ್ಯಾ? ರಾಜ ಯಾರು, ಇದು ನಮ್ಮ ಮನೆಗೆ ಆಗಿ ಬಂದಿದೆ, ನಿನಗೂ ರಾಜುಗೂ ಏನ್ ಸಂಬಂಧ ಅಂತ 108 ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅದನ್ನ ಉತ್ತರ ಕೊಡೋಕಾಗದೆ ನಿನ್ ತಲೆ ಬಗ್ಗಿಸ್ತಾ ಇದ್ದೆ. ಅವಾಗ ಇನ್ನೊಂದು ಬಾಂಬ್ ಆಗ್ತಿದ್ದೆ. ಆಗ ನಿನ್ನ ಆಟ ಫಿನಿಶ್. ದಿ ಕ್ಲೈಮ್ಯಾಕ್ಸ್
ಯಾಕೋ ನೀನು ನಿಮಿಷಕ್ಕೂ ಟಾರ್ಚರ್ ಮಾಡ್ತಿದ್ಯಾ? ನಿನ್ ಉದ್ದೇಶ ಏನು? ಯಾಕೆ ಹೀಗೆ ನಡ್ಕೋತಿದ್ಯಾ? ಈಗ ಟಕ್ಕಂತ ಕೇಳ್ಬಿಟ್ರೆ ನನಗೆ ಹೇಳಕ್ ನಾಚಿಕೆ ಆಗುತ್ತಪ್ಪ. ಇರು, ಟ್ರೈ ಮಾಡ್ತೀನಿ. 1 2 3 ಹೋಗಪ್ಪ, ನನಗೆ ನಾಚಿಕೆ ಆಗ್ತಾ ಇದೆ. ಶೇಮ್ ಪಪ್ಪಿ ಶೇಮ್. ನೋಡು, ಇಲ್ಲಿ ನನಗೆ ಪ್ರಾಣ ಹೋಗ್ತಿದೆ. ನೀ ನನ್ನ ಲೈಫ್ ಜೊತೆ ಆಟ ಆಡ್ತಿದ್ಯಾ? ನಿನ್ ಜೊತೆ ಆಟ ಆಡಕ್ ನಿನ್ನೆ ನಾಟಕ ಗೊಂಬೆನಾ? ಸರಿ, ಒಂದು ಕೆಲಸ ಮಾಡು, ಆಗ ನಾನು ಸುಮ್ಮನೆ ಇರ್ತೀನಿ. ಹೇಳೋ, ಅದೇನ್ ಮಾಡ್ಬೇಕು ಹೇಳು. 2 ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ. ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು. ಹೌದು ಬೇಬಿ, ಇಲ್ಲೆಲ್ಲ ಸರಿಯಾಗಿದೆ. ಆ ನಿಶ್ಚಿತಾರ್ಥ ಮಾತ್ರ ಯಾಕೋ ಮಿಸ್ ಹೊಡಿತಿದೆ. ಅದೊಂದು ನಿಲ್ಲಿಸ್ಬಿಡು, ಎಲ್ಲ ಸರಿ ಹೋಗುತ್ತೆ. ಇಡಿಯಟ್, ಸ್ಟುಪಿಡ್, ರಾಸ್ಕಲ್, ಬ್ಲಡಿ ಹೆಲ್. ನೀ ನನ್ನ ಕೈಗೆ ಸಿಗೋ, ಪೀಸ್ ಮಾಡಿ ನಾಯಿ ನರಿಗೆ ಹಾಕ್ಬಿಡ್ತೀನಿ. ಪ್ರಾಣನೇ ಒತ್ತೆ ಇಟ್ಟು ಮದುವೆ ಆಗಕ್ಕೆ ಹೋಗ್ತಿರೋ ನನಗೆ ನಿಶ್ಚಿತಾರ್ಥನೇ ನಿಲ್ಸು ಅಂತ ಹೇಳ್ತಿದ್ಯಾ? ಎಷ್ಟೋ ಧೈರ್ಯ ನಿನಗೆ. ನೋಡು, ನೀ ನಾನು ಇನ್ನೊಂದು ಮುಖ ನೋಡಿಲ್ಲ. ನನಗೆ ಸಿಟ್ಟು ಬಂದ್ರೆ ನಾನು ಮನುಷ್ಯಲೇ ಅಲ್ಲ. ಹೇ ವೈಟ್ ಬೇಬಿ, ಕಾಮ್ ಡೌನ್. ಯಾಕೆ ಇಷ್ಟೊಂದು ಟೆನ್ಷನ್? ಶಟ್ ಅಪ್. ಈಗ ನಿನಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಕೇಳಿಸ್ಕೊ. ನಿನ್ ಕೈಲೇನಾಗತ್ತೋ ನೀನ್ ಮಾಡು, ನನ್ನ ಕೈಲೇನಾಗತ್ತೋ ನಾನ್ ಮಾಡ್ತೀನಿ. ಗೆಟ್ ಲಾಸ್ಟ್. ಏನೇ ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಒಂದ್ ವಿಚಾರ ಮಾತ್ರ ನಿಜ, ಅವನು ನಮ್ಮ ಮನೆ ಸುತ್ತಮುತ್ತದಲ್ಲೇ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಫೋನ್ ಮಾಡಿದಾಗೆಲ್ಲ ನನಗೆ ಮಿಲ್ ಸೌಂಡ್ ಕೇಳಿಸಿದೆ. ಹಾಗಿದ್ಮೇಲೆ ಅವನು ಈ ಊರ್ನವನೇ ಇರಬೇಕು. ಅವನಿಗೆ ನನ್ನ ಬಗ್ಗೆ ಎಲ್ಲ ವಿಚಾರ ಹೇಗೆ ತಿಳ್ಕೊಂಡ ಅಂತ ನಾನು ಕಂಡುಹಿಡಿಯಲೇಬೇಕು. ಫೋನ್ ರಿಸೀವ್ ಮಾಡು. ಫೋನ್ ರಿಸೀವ್ ಮಾಡು. ಫೋನ್ ರಿಸೀವ್ ಮಾಡ್ಬೇಕಾ? ನೀನ್ ಯಾರಂತ ನಾನು ಫೋನ್ ರಿಸೀವ್ ಮಾಡ್ಲಿ? ರಿಸೀವ್ ಮಾಡ್ತಿಲ್ಲ. ಫೋನ್ ರಿಸೀವ್ ಮಾಡಕ್ಕೂ ಮುಂಚೆ ನೀನ್ ಯಾರು ಅಂತ ತಿಳ್ಕೊಂಡು ನಿನಗೆ ಮಣ್ಣು ಮುಕ್ಕಿಸ್ತೀನಿ. ರೈಲ್ ಹಾಕೋ ಟ್ರ್ಯಾಕ್ ತಪ್ಪಿದೆ, ಏನೋ ತಪ್ಪು ನಡೆಯುತ್ತೆ, ಹುಷಾರಾಗಿರ್ಬೇಕು. ಅವ್ನು ಹೇಗೆ ಆಡಿಸ್ತಾನೋ ನಾನು ಹಾಗೆ ಆಡ್ತೀನಿ ಅನ್ಕೊಂಡಿದ್ದಾನೆ. ಅನ್ಕೊಳ್ಳಿ. ಆದ್ರೆ ನಾನೇನ್ ಮಾಡ್ಬೇಕೋ ಅದನ್ನ ನಾನು ಮಾಡೇ ಮಾಡ್ತೀನಿ. ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ಮಾಡ್ತೀನಿ. ಈ ಮನೇಲಿ ನಡೆಯೋ ಪ್ರತಿಯೊಂದು ಮಾತಾಗ್ಲಿ ಮೂಮೆಂಟ್ ಆಗಲಿ ಅವನಿಗೆ ಎಲ್ಲ ಚೆನ್ನಾಗಿ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ನಾನು ಹಾಲ್ಗೆ ಹೋಗಿ ಗಿಫ್ಟ್ ತೊಗೊಂಡು ಬರೋಷ್ಟರಲ್ಲಿ ಈ ಗಿಫ್ಟ್ನ ರೂಮಲ್ಲಿ ಇಟ್ಟಿದ್ದಾನೆ. ಹಾಗಾದ್ರೆ ಅವನು ಇಲ್ಲೇ ಎಲ್ಲೋ ಇರಬೇಕು. ಇಲ್ಲೇ ಎಲ್ಲೋ ನಿಂತ್ಕೊಂಡು ನನಗೆ ಫೋನ್ ಮಾಡಿದ್ದಾನೆ. ಅಂದ್ರೆ ಅವನಿಗೆ ಈ ಮನೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ. ಬ್ಲ್ಯಾಕ್ ಮೇಲ್ ಮಾಡೋರು ನಾರ್ಮಲಿ ದುಡ್ಡು ಕೇಳ್ತಾರೆ, ಇಲ್ಲ ಒಡವೆ ಕೇಳ್ತಾರೆ. ಇವನು ಅದೇನು ಕೇಳ್ದೆ ಡೈರೆಕ್ಟಾಗಿ ನಿಶ್ಚಿತಾರ್ಥನೇ ನಿಲ್ಸು ಅಂತಂದ್ರೆ ಅಂದ್ರೆ ಯಾರೋ ಬೆಳ್ಳಿ ಕಡೆಯವನೇ ಆಗಿರ್ತಾನೆ. ಯಾರಿರ್ಬೋದು? ನಾನಿವತ್ತು ಕಂಡು ಹಿಡಿಲೇಬೇಕು. ಆ ರಂಗೋಲಿ ಸ್ಪರ್ಧೆ ಶುರು ಮಾಡಿ ಹೋಗು. ನನಗೆ ರಂಗೋಲಿಗೆ ಬಣ್ಣ ಹಚ್ಚಕ್ ಬರಲ್ಲ. ಆದ್ರೆ ಬೆಳ್ಳಿಗೆ ಬರುತ್ತಲ್ಲ, ಬೆಳ್ಳಿ ಸೂಪರ್ ರಂಗೋಲಿ ಬಿಡಿಸ್ತಾರೆ. ನಮ್ಮೂರು ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಅವಳು. ಕರಿಯ ಅಲಿಯಾಸ್ ಷಣ್ಮುಗ, ಇಷ್ಟು ದಿವಸ ನನಗೆ ಟಾರ್ಚರ್ ಕೊಟ್ಟಿಯಲ್ಲ, ಈಗ ನನ್ನ ಆಟ ಶುರು. ನೀನ್ ಕೊಟ್ಟಿರೋ ಟಾರ್ಚರ್ಗಿಂತ ಡಬಲ್ ಟಾರ್ಚರ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾಯಾನೇ ಅಲ್ಲ. ಏನ್ ಬೇಬಿ, ನನ್ನ ಫೋನ್ ರಿಸೀವ್ ಮಾಡದೇ ಇರೋಷ್ಟು ಕೊಬ್ಬು ಬಂದ್ಬಿಟ್ಟಿದೆ ನಿನಗೆ? ಹಾಗೇನಿಲ್ಲ ಗೋಪಿ ಅವರೇ, ಅದು ಕೋಪದಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಂತ ಹೇಳ್ಬಿಟ್ಟೆ. ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿದಾಗ ನನಗೆ ಗೊತ್ತಾಯ್ತು, ನಿಮ್ಮ ವ್ಯಾಲ್ಯೂ ಏನಂತ ನನಗೆ ಗೊತ್ತಾಯ್ತು. ಐ ಆಮ್ ಸಾರಿ, ನನಗೆ ಕ್ಷಮಿಸ್ಬಿಡಿ ಗೋಪಿ ಅವರೇ. ಆ ಗೋಪಿ ಎಲ್ಲೆಲ್ಲೋ ಇರ್ತಾನೆ, ನೀನು ಹೋಗಿ ಹುಡ್ಕು. ಬೇಗ ಹೋಗು, ಸೌಂಡ್ ಮಾಡ್ಬೇಡ. ಹಾಂ ಸರಿ. ಹಲೋ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿತ್ತು. ಹಾಂ, ಹೀಗೆ ಹೇಳಿ ಗೋಪಿ ಅವರೇ. ಎಂಗೇಜ್ಮೆಂಟ್ ವಿಷಯ ಅಲ್ವಾ, ಹೇಳಿ ಅದೇನ್ ಮಾಡ್ಬೇಕು ಅಂತ. ನೀವು ಹೇಳ್ದಾಗೆ ಮಾಡ್ತೀನಿ. ಮಾಯಾ ಒಪ್ಕೊಂಡ್ಬಿಟ್ಟ? ಎಂಗೇಜ್ಮೆಂಟ್ ನಿಲ್ಸಕ್ ನೀನು ಒಪ್ಕೊಂಡ್ಬಿಟ್ಟ?
ನನಗೆ ದೂರದಲ್ಲಿ ಎಲ್ಲೋ ರೈಲು ಹೋಗ್ತಾರೋ ಸೌಂಡ್ ಕೇಳಿಸ್ತಾ ಇದೆ. ನಿನಗೆ ಕೇಳಿಸ್ತಾ ಇದೆಯಾ? ಇಲ್ವಲ್ಲ ಗೋಪಿ ಅವರೇ, ಹಾಗೇನೂ ಇಲ್ಲ. ಲೇ ಮಾಯಾ, ನೀನೆಂತ ಖತರ್ನಾಕ್ ಅಂತ ನನಗೆ ಗೊತ್ತು. ಹುಲಿ ಜಿಂಕೆ ಜೊತೆ ಹುಲ್ ತಿನ್ನುತ್ತೆ ಅಂತ ನಂಬಕ್ಕಾಗತ್ತಾ ಮೇಡಮ್? ಏನೋ ಪ್ಲಾನ್ ಮಾಡ್ತಾ ಇದ್ದೀರಲ್ಲ. ಪ್ರೂಫ್ ನಿಮ್ಮ ಹತ್ರ ಇರ್ಬೇಕಾದ್ರೆ ನಾನು ಹೀಗೆಲ್ಲ ಕೋಪದಲ್ಲಿ ಮಾತಾಡಿದ್ರೆ ಯಾರಿಗೆ ನಷ್ಟ ಹೇಳಿ? ನನಗೆ ಅಲ್ವಾ, ಅದಕ್ಕೆ ಸಾಫ್ಟಾಗಿ ಮಾತಾಡ್ತಿರೋದು. ಹಲೋ, ಹೇಳಿ ಗೋಪಿ. ನಿಧಾನಕ್ಕೆ ಹೋಗಿ ಚೆಕ್ ಮಾಡು, ಸೌಂಡ್ ಮಾಡ್ಬೇಡ. ಬೇಗ ಸರಿ. ಏನ್ ಬೇಬಿ ಸೌಂಡೇ ಬರ್ತಿಲ್ಲ, ಸೈಲೆಂಟ್ ಮಾಡ್ಕೋಬಿಟ್ಟ? ಇನ್ ಸ್ವಲ್ಪ ಹೊತ್ತು ಗೋಪಿ ಸೌಂಡ್ ಬರುತ್ತೆ. ಏನೋ ನಾನ್ ಮಾತಾಡ್ತಾನೆ ಇದ್ದೀನಲ್ಲ ಗೋಪಿ, ನೀವೇ ಸುಮ್ಮನಾಗಿದ್ದು. ಹೇಳಿ, ಮಾತಾಡಿ. ಕೇಳಿಸ್ತಾನೆ, ಯಾರೂ ಇಲ್ಲ ಅನ್ಸುತ್ತೆ. ಅವನ್ ಒಳಗಡೆನೇ ಇದ್ದಾನೆ, ಆಚೆ ಬರ್ಲಿ. ಇದೆ ಅವನಿಗೆ ಮಾರಿ ಹಬ್ಬ. ಹೋಗ್ಮಾಡೆ. ಸರಿ. ಯಾರದು ಯಾರದು? ಸರಿ, ಬಾತ್ರೂಮ್ ಹೋಗ್ಬಿಡಲ್ಲ ಇಲ್ಲಿ. ಏನಾಯ್ತು? ಅಯ್ಯೋ, ಬಾಗಲ್ ತೆಗೀರಿ. ಇರ್ರಿ, ಬರ್ತೀನಿ ರೀ. ಬಂದೇ ಇರು. ಬಾ ಬಾ, ಐ ಆಮ್ ವೇಟಿಂಗ್ ಫಾರ್ ಯು. ಬಾರು. ಏಯ್ ಮಗ, ನಾನೊಂದು ನಂಬರ್ ಕಳಿಸ್ತೀನಿ. ಬಂದೆ. ಏನ್ ಮೇಡಮ್ ನೀವು ಮನುಷ್ಯ ನೆಮ್ಮದಿ ಆಗಿರೋದೇ ಇಲ್ಲಿ, ಇಲ್ಲೂ ಒಂದು ಡಿಸ್ಟರ್ಬ್ ಮಾಡ್ತಿರಲ್ಲ. ಇಷ್ಟೊಂದಿದೆ ಬಾತ್ರೂಮ್, ಹೋಗಕ್ಕಾಗಲ್ವಾ? ಏನದ ಆವಾಜು? ಸೌಂಡ್ ಕಮ್ಮಿ ಇರ್ಲಿ. ತುಮ್ಮ ಅವನ್ ಫ್ರೆಂಡು ಅಂತ ಮನೆ ಒಳಗೆ ಬಿಟ್ರೆ ಇಂಥ ಕೆಲಸನ ಮಾಡೋದು? ಏನ್ ಮೇಡಮ್ ನೀವು ಟಿವಿಲಿ ನಿಮಿಷಕ್ಕೊಂದ್ಸರಿ ಬಂದ್ರೆ ಹೋಗಿ ಅಂತಾರೆ, ಹೋದ್ರೆ ಬೈತಿರಲ್ಲ. ಏನ್ ಬೈಲಲ್ಲಿ ಹೋಗಕ್ಕಾಗತ್ತಾ? ನಾಟಕ ಸಾಕು ಷಣ್ಮುಗ. ಇಷ್ಟು ದಿನ ನನಗೆ ಕಾಲ್ ಮಾಡಿ ಹೆದರ್ಸಿದ್ದು ನೀನೇ ತಾನೆ? ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಇವಾಗ ಕಾಲ್ ಮಾಡಿದ್ದು ನೀನೇ ತಾನೆ? ಮುತ್ತು ಬಾವಿ ಹೆಂಡ್ತಿನ ನಾನು ಕಾಲ್ ಮಾಡಿ ಎದುರಿಸೋದು ಅಂದ್ರೆ ಏನು? ವಾಟ್ ಆರ್ ಯು ಟಾಕಿಂಗ್? ಈ ಓವರ್ ಆಕ್ಟಿಂಗ್ ಬೇರೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಅಲ್ಲ. ಓವರ್ ಆಕ್ಟಿಂಗಾ? ಏನ್ ಹೇಳ್ತಾ ಇದ್ದೀರಾ ನೀವು? ನಿನಗೆ ಹೀಗೆ ಹೇಳಿದ್ರೆ ಬಾಯ್ ಬಿಡಲ್ಲ ಅನ್ಸುತ್ತೆ. ಮೊದಲು ಫೋನ್ ಕೊಡು. ಫೋನಾ? ನನ್ನ ಹತ್ರ ಎಲ್ಲಿದೆ? ಅದು ಬಾತ್ರೂಮಲ್ಲಿ ಫೋನ್ ಮಾಡೋ ರೂಢಿ ನನಗಿಲ್ಲ. ಸುಳ್ಳು ಹೇಳಿದ್ರೆ ನಾಲ್ಗೆ ಕಟ್ ಮಾಡ್ಬಿಡ್ತೀನಿ. ನೀನ್ ಬಾತ್ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದು ನನಗೆ ಕೇಳಿಸಿದೆ. ಮರ್ಯಾದೆಯಿಂದ ಫೋನ್ ಕೊಡು. ಕೇಳಿಸ್ತಾ? ತುಂಬಾ ಅದೃಷ್ಟ ಮಾಡಿದ್ರೆ ನೀವು. ಕಿವಿ ತುಂಬಾ ಶಾರ್ಪು. ಏನಂದ್ರೆ ಒಂದು ಸಣ್ಣ ವೀಕ್ನೆಸ್ಸು, ನನಗೆ ಮಾತಾಡ್ತಿದ್ರೇನೆ ಗಲಗಲ ಅಂತ ಹೋಗೋದು. ಇಲ್ಲಾಂದ್ರೆ ಸ್ವಲ್ಪ ಕೇಳಿಸ್ತು ಅಂತ ಹೇಳ್ತಿದ್ದೀನಲ್ವಾ? ಅದಕ್ಕೋಗಿ ಇಷ್ಟೊಂದು ಗಲಾಟೆ ಮಾಡ್ತಿದ್ರಲ್ಲ ನೀವು. ರಶ್ಮಿ, ಇವನಿಗೆ ಮರ್ಯಾದೆ ಕೊಟ್ಟು ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಟಾಪ್ ಟು ಬಾಟಮ್ ಚೆಕ್ ಮಾಡೋಗು. ಮೇಡಮ್, ಕನ್ಯೆ ಮಗ ಮೇಡಮ್, ನೀವು ಬೇರೆ ಕನ್ಯೆ. ಚೆಕ್ ಮಾಡಿದ್ರೆ ಒಂಥರ ಆಗುತ್ತೆ. ಡ್ರಾಮಾ ಸಾಕು. ರಶ್ಮಿ, ಚೆಕ್ ಮಾಡು. ಚೆಕ್ ಮಾಡ್ಲೇಬೇಕಾ? ಹೌದು, ಮಾಡ್ಕೊಳ್ಳಿ. ಲೆಫ್ಟ್ ಲೆಗ್, ರೈಟ್ ಅಲ್ಲಿ ಚೆಕ್. ರಶ್ಮಿ, ಒಂದ್ ನಿಮಿಷ ಇರು. ಫೋನ್ ಯಾಕೋ ಇಲ್ಲಿ ಸಿಗಲ್ಲ ಅನ್ಸ್ತಿದೆ. ನೀ ಬಾತ್ರೂಮ್ ಒಳಗೆ ಹೋಗಿ ಚೆಕ್ ಮಾಡು. ಫೋನ್ ಸಿಕ್ಕೇ ಸಿಗತ್ತೆ. ಆಗಿರತ್ತೆ ಇವ್ನ ಕತೆ. ಹೋಗು. ಹೇ ಹುಡುಗಿ,
ನೀರು ಹಾಕದ್ ಮರ್ತ್ಬಿಟ್ಟೆ, ಹಂಗೆ ಹಾಕ್ಬಿಡಿಮ್ಮ. ಮಾಯಾ ಅಲ್ಲೆಲ್ಲ ಕಡೆ ಹುಡ್ದೆ ಕಣೆ, ಎಲ್ಲೂ ಸಿಗ್ಲಿಲ್ಲ. ಇನ್ನೊಂದ್ಸರಿ ಚೆಕ್ ಮಾಡ್ತೀರಾ? ಸುಮ್ನಿರೋ. ಮೇಡಮ್, ಕಾಲ್ ಬಂದ್ರೆ ಫೋನ್ ವೈಬ್ರೇಟ್ ಆಗುತ್ತೆ, ನೀವೇ ಯಾಕೆ ವೈಬ್ರೇಟ್ ಷಣ್ಮುಗ. ನಾನೇನು ತೆಲುಗಲ್ಲಿ ಹೇಳೋದು ನಾವಾಗಲೇ, ವಾಟ್ ಈಸ್ ದಿಸ್? ಒಂದು ಕನ್ಯಾ ಮಗನಿಗೆ ಇಷ್ಟು ಇಲ್ವಾ ಸ್ವಾತಂತ್ರ್ಯ? ಇಂಡಿಯಾದಲ್ಲಿ ಯಾರು ಕೇಳೋರೇ ಇಲ್ವ ಅದಲ್ಲ. ನಾನು ಇಡ್ಲಿ ವಡೆ ತಿಂದು ದಿನಪೂರ್ತಿ ಸತ್ಯಾಗ್ರಹ ಮಾಡ್ತೀನಿ, ನನಗೆ ಅವಮಾನ ಆಗ್ತಿದೆ ಇಲ್ಲಿ. ವಾಟ್ ಈಸ್ ದಿಸ್? ಯಾರು ಕೇಳೋರೇ ಇಲ್ಲ. ಓ ಮೈ ಗಾಡ್. ಈ ಕನ್ಯಾ ಮಗನ್ನ ಕಾಪಾಡಕ್ಕೆ ಭಾರತದಲ್ಲಿ ಯಾರೂ ಇಲ್ವಾ? ಓ ದೇವರೇ. ಏನು ಬೇಬಿ ಟಕ್ ಅಂತ ಫೋನ್ ಕಟ್ ಮಾಡಿಬಿಟ್ಟೆ? ಯಾಕೆ ಪೂರ್ತಿ ವಿಷಯ ತಿಳ್ಕೊಳಕ್ಕೆ ಇಷ್ಟ ಇಲ್ವಾ, ಅಥವಾ ನಾನು ಎಲ್ಲಿದ್ದೀನಿ ಅಂತ ಏನಾದರೂ ಟ್ರೇಸ್ ಔಟ್ ಮಾಡ್ತಿದ್ಯಾ? ಟ್ರೇಸಾ? ನಾನೇನು ಮಾಡಿಲ್ವಲ್ಲ. ನೀನು ಟ್ರೇಸ್ ಔಟ್ ಮಾಡಿದ್ರು ಸಿಗೋಷ್ಟು ಮುಟ್ಟಾಳ ಅಲ್ಲ ನಾನು. ಒಂದು ವೇಳೆ ನೀನು ಟ್ರೈ ಮಾಡೋದೇನಾದರೂ ಗೊತ್ತಾಗಬೇಕು, ನಿನ್ನ ಕತೆ ಅವತ್ತೇ ಲಾಸ್ಟ್. ನೋಡು, ನಿನಗೇನು ಬೇಕು ಅಂತ ಹೇಳು ಗೋಪಿ. ನಿನಗೆ ನನ್ನ ಕಂಡ್ರೆ ಭಯ ಇಲ್ಲ ಅನ್ಸುತ್ತೆ, ಆ ಭಯ ಹುಟ್ಟಿಸ್ಬೇಕು. ನಾನು ನನ್ನ ವಾಯ್ಸ್ ಕೇಳಿದ್ರೆ ನೀನು ವಿಲ್ಲ ಅಂತ ಒದ್ದಾಡಬೇಕು, ಅದನ್ನು ನೋಡಿ ನಾನು ಖುಷಿ ಪಡಬೇಕು. ಅದು ನಿಧಾನಕ್ಕಾಗಲಿ, ಮೊದಲು 10 ಲಕ್ಷ ರೆಡಿ ಮಾಡು. ಏನು ಏನು ಹೇಳ್ತಿದ್ಯಾ ನೀನು? ಎಸ್ ವೇಟ್, ನೀನು ಕರೆಕ್ಟಾಗೆ ಕೇಳಿಸ್ಕೊಂಡಿದ್ಯಾ. ನನಗೆ 10 ಲಕ್ಷ ಬೇಕು, ರೆಡಿ ಮಾಡ್ಕೊ. ಎಲ್ಲಿ ಕೊಡ್ತೀಯಾ, ಯಾವಾಗ ಕೊಡ್ತೀಯಾ ಅನ್ನೋದನ್ನ ನೀನೇ ಡಿಸೈಡ್ ಮಾಡು. ಅವಾಗಲೇ ಕಾಲ್ ಮಾಡಿ ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಇವಾಗ ಏನಾಯ್ತು? ಅದು ಆಗ, ಈಗ ದುಡ್ಡು ಬೇಕು. ಟೈಮ್ಗೆ ಎಲ್ಲ ಬದಲಾಗ್ತಾ ಇರುತ್ತಮ್ಮ. ಕಾಲೇಜಲ್ಲಿದ್ದಾಗ ರಾಜ ಬೇಕು ಅಂತಿದ್ದೆ, ಈಗ ಮುತ್ತು ಬೇಕು ಅಂತಿಲ್ವಾ? ಹಾಗೆ ನಾನೇನು ಇದನ್ನ ಬೇಕು ಅಂತ ಮಾಡ್ತಿಲ್ಲಮ್ಮ. ಈ ಎಂಗೇಜ್ಮೆಂಟ್ ನಿಲ್ಸಿದ್ರೆ ನನಗೆ ಯಾರೋ 5 ಲಕ್ಷ ಕೊಡ್ತೀನಿ ಅಂದಿದ್ದಾರೆ, ಅದಕ್ಕೆ ಇಷ್ಟೆಲ್ಲ ಎಫರ್ಟ್ ಆಗ್ತಿರೋದು. ಯಾರು ನನ್ನ ಎಂಗೇಜ್ಮೆಂಟ್ ನಿಲ್ಸಕ್ಕೆ ಹೇಳಿದ್ದು? ಯಾರು? ನೋನೋ, ನಾವು ನಮ್ಮ ಕಸ್ಟಮರ್ಗೆ ಲಾಯಲ್ ಆಗಿರ್ತೀವಿ. ನಿಂತರ ಹೂವಿಂದ ಹೂಗೆ ಯಾರೋ ದುಂಬಿ ಅನ್ಕೊಂಡ? ನೋಡು, ನಿನಗೆ ದುಡ್ಡು ಬೇಕಾ, ಒಡವೆ ಬೇಕಾ, ನಾನು ಕೊಡ್ತೀನಿ. ಆದ್ರೆ ನನ್ನ ಎಂಗೇಜ್ಮೆಂಟ್ ನಿಲ್ಸಕ್ಕೆ ಯಾರು ಹೇಳಿದ್ದು ಅಂತ ನೀನಂಗೆ ಹೇಳಲೇಬೇಕು. ಅಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಮತ್ತೆ ಅದೇ ಪ್ರಶ್ನೆ ಕೇಳ್ತಿದ್ಯಲ್ಲ. ಅಷ್ಟು ಸುಲಭವಾಗಿ ಇನ್ಫಾರ್ಮೇಶನ್ ಲೀಕ್ ಮಾಡೋಕ್ಕಾಗಲ್ಲ ಬೇಬಿ. ನೋಡು, ಅವನು ಕೊಡೋ 5 ಲಕ್ಷಕ್ಕೆ ಬದಲಾಗಿ ನೀನು ನನಗೆ 10 ಲಕ್ಷ ಕೊಟ್ಟರೆ ಇನ್ಫಾರ್ಮೇಷನ್ ನಿನ್ನ ಕೈ ಸೇರುತ್ತೆ. ಇಲ್ಲ ಅಂದರೆ ಅದು ಯಾರ ಕೈಗೆ ಸೇರಬೇಕೋ ಅವ್ರ ಕೈಗೆ ಸೇರುತ್ತೆ. ಆಗ ನಿನ್ನ ಮದುವೆ ಇರಲಿ, ಎಂಗೇಜ್ಮೆಂಟ್ ಕೂಡ ನಡೆಯಲ್ಲ. ಹೀಗೆ ಹೇಳು, ನಾನು ಯಾವ ಕಡೆಗೆ ಹೋಗಲಿ? 5 ಲಕ್ಷನಾ ಇಲ್ಲ 10 ಲಕ್ಷನಾ? 5 10? ನೋಡು, ನಾನು ನಿನಗೆ ದುಡ್ಡು ಕೊಡ್ತೀನಿ, ಆದರೆ ಸದ್ಯಕ್ಕೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನಂಗೆ ಸ್ವಲ್ಪ ಟೈಮ್ ಬೇಕು. ನನಗೆ ದುಡ್ಡು ಅಂತ ಏನು ಬೇಕಿಲ್ಲ, ಚಿನ್ನ ಆದರೂ ನಡೆಯುತ್ತೆ. ಈ ದುನಿಯಾದಲ್ಲಿ ಏನನ್ನು ಬೇಕಾದರೂ ಅಕ್ಸೆಪ್ಟ್ ಮಾಡ್ತಾರೆ. ಇನ್ನು ಚಿನ್ನದ ರೇಟ್ ನೋಡಿದ್ರೆ ಗಗನಕ್ಕೆ ಹೋಗಿದೆ. ಈ ವಿಷಯ ನಿಮಗೆ ಗೊತ್ತಿಲ್ವಾ? ಆದರೆ ನನ್ನ ಹತ್ರ ಯಾವ ಚಿನ್ನನೂ ಇಲ್ಲ. ನನ್ನ ಕಡೆಯಿಂದ ನಿನಗೆ ಎಂಗೇಜ್ಮೆಂಟ್ ಗಿಫ್ಟ್. ಸರಿ, ನಿನಗೇನು ಬೇಕೋ ಅದು ನಿನಗೆ ತಲುಪುತ್ತೆ. ನಾನು ಎಲ್ಲಿಗೆ ಬರಬೇಕು, ಯಾವಾಗ ಬರಬೇಕು ಅಂತ ಹೇಳು. ಮೊದಲು ಎಲ್ಲ ರೆಡಿ ಮಾಡ್ಕೊ, ಆಮೇಲೆ ನಾನೇ ನಿನಗೆ ಕಾಲ್ ಮಾಡಿ ಎಲ್ಲಿಗೆ, ಯಾವಾಗ, ಹೇಗೆ ಬರಬೇಕು ಅಂತ ಹೇಳ್ತೀನಿ. ಪ್ರೂಫ್ ನಿನಗೆ, ದುಡ್ಡು ನನಗೆ. ಓಕೆನಾ? ಬಾಯ್. ಏನಾದರೂ ಮಾಡಿ ಒಡವೆ ತಲುಪಿಸ್ಬೇಕಲ್ಲ, ಏನಾದರೂ ಮಾಡಿ ಒಡವೆ ತಲುಪಿಸ್ಬೇಕು.
ಅಜ್ಜಿ ಅಯ್ಯೋ ಬೆಳ್ಳಿ, ನಾವು ಮುಳುಗೋದ್ವಿ ಬೆಳ್ಳಿ, ಎಲ್ಲ ನಾಶ ಆಗೋಯ್ತು ಬೆಳ್ಳಿ, ನಮ್ಮನೆ ಹಾಳಾಗೋಯ್ತು. ಅಜ್ಜಿ ಏನಾಯ್ತು? ಏನಾಗ್ಬಾರ್ದಿತ್ತು ಅದು ಆಗೋಯ್ತು. ಅಜ್ಜಿ ಏನಾಯ್ತು ಅಂತ ಬಿಡ್ಸ್ ಹೇಳಿ. ನಿನ್ನ ಒಡವೆ ಯಾರೋ ಬಂದು ತಗೊಂಡು ಹೋಗ್ಬಿಟ್ರು ಬೆಳ್ಳಿ. ಅಮ್ಮ ಎಲ್ಲಿ? ಹೇಗಾದ್ರೂ ಮಾಡಿ ಅವನ್ನ ಹುಡುಕಿ ಒಡವೆ ವಾಪಸ್ ತರ್ತೀನಿ ಅಂತ ಅವನ್ನ ಹುಡ್ಕೊಂಡು ಹೋದ್ಲು. ಚಿತ್ರನ್ ಒಡವೆಗಳೆಲ್ಲ ನಿನ್ನ ಹತ್ರ ಇದೆಯಲ್ಲ, ಅದನ್ನ ಒಂದ್ಸತಿ ಮಾಯಾಗ ಹಾಕಿ ನೋಡ್ಬೇಕು ಅಂತ ಆಸೆ. ಹೋಗಿ ತಗೊಂಡ್ ಬರ್ತೀಯಾ? ಒಡವೆಗಳನ್ನ ತಗೊಂಡ್ ಬರ್ಬೇಕಾದ್ರೆ ಹುಷಾರು, ಯಾಕೆಂದ್ರೆ ಅದನ್ನ ವಂಶ ಪಾರಂಪರ್ಯವಾಗಿ ಉಳಿಸ್ಕೊಂಡು ಬಂದಿರೋ ಅಂಥದ್ದು ಜೋಪಾನ. ಅದನ್ನ ಒಂದ್ಸತಿ ಮಾಯಾಗ ಹಾಕಿ ನೋಡ್ಬೇಕು ಅಂತ ಆಸೆ. ಒಡವೆಗಳನ್ನ ತಗೊಂಡ್ ಬರ್ಬೇಕಾದ್ರೆ ಹುಷಾರು, ಯಾಕೆಂದ್ರೆ ಅದನ್ನ ವಂಶ ಪಾರಂಪರ್ಯವಾಗಿ ಉಳಿಸ್ಕೊಂಡು ಬಂದಿರೋ ಅಂಥದ್ದು